JDS ಅನ್ನ ಬಿಜೆಪಿಯ ಬಿ ಟೀಮ್ ಅಂತೇಳಿ ಹೇಳಿದಂತ ಕಾಂಗ್ರೆಸ್ನ ನಾಯಕರು ಇವತ್ತಿನ ಮಂಡ್ಯದ ಸಮಾವೇಶದಲ್ಲಿ ಅದೇ ಮಾತನ್ನ ಪುನರುಚ್ಚಾರ ಮಾಡಿದ್ರು. ಎ ಟೀಮ್ ಅಲ್ಲ, ಬಿ ಟೀಮ್ ಅಲ್ಲ, ಇದು ಮಿಂಗಲ್ ಆಗಿದೆ. ಬಿ ಟೀಮ್ ಅಲ್ಲ, ಬಿಜೆಪಿಯ ಎ ಟೀಮು ಅಂತ ಹೇಳಿ ಕಿಡಿಕಾರಿದ್ರು. ರಾಹುಲ್ ಗಾಂಧಿ ಅವರು ಕೂಡ ಮಾತಾಡ್ತಾ ಹೇಳಿದ್ರು, ಈ ಹಿಂದೆ JDS ಬಿಜೆಪಿಯ ಬಿ ಟೀಮು ಅಂತ. ಸತ್ಯ ಸರ್, ಅವ್ರು ಏನು ಹೇಳಿದ್ದಾರೆ ಅದು ಸತ್ಯ ಇದೆ. ಗೆಲ್ಲುವುದೇ ಕಾಂಗ್ರೆಸ್ಸು ಮಂಡ್ಯದಲ್ಲಿ ಮಾತ್ರ. ಕಾರಣ ಏನಪ್ಪ ಅಂದರೆ, ಮಂಡ್ಯದ ಗಂಡು ಸ್ಟಾರ್ ಚಂದ್ರು, ವೆಂಕಟರಮಣ ಗೌಡರು ನಾಗಮಂಗಲದವರು ತವರಿನ ಮಗ. ತವರಿನ ಮಗನಿಗೆ ಓಟ್ ಕೊಡ್ದೇನೆ ಬೇರೆ ಮಕ್ಕಳಿಗೆ ಯಾರಾದರೂ ಓಟ್ ಕೊಡೋಕೆ ಸಾಧ್ಯತೆ ಇದೆಯಾ? ಯೋಚನೆ ಮಾಡಿ ತಾವು. ಒಕ್ಕಲಿಗರು ಮತ್ತೆ ರೈತರ ಮೊದಲ ಆದ್ಯತೆ ಕುಮಾರಸ್ವಾಮಿ ಅನ್ನೋದು ಜನರ ಹಿಂಟು ಅಂತಾರೆ. ವೆಂಕಟರಮಣ ಗೌಡರು ಸಹ ಒಕ್ಕಲಿಗರ ಕುಟುಂಬದಲ್ಲಿ ವ್ಯವಸಾಯದಿಂದ ಬಂದು ಉದ್ಯಮಿಯಾಗಿ ಉದ್ಯಮದಲ್ಲಿ 4-6 ಜನಕ್ಕೆ ಸಹಾಯನ ಮಾಡಿ ಅವರು ನಾನು ಇನ್ನೂ ಹೆಚ್ಚಿನ ಸಹಾಯ ಮಾಡಬೇಕು ಅಂತ ಒಂದು ಸಂಸತ್ತಿಗೆ ಎಲ್ಲ ಲೋಕಸಭೆಗೆ ಬಂದು ನಿಂತಿರೋದ್ರಿಂದ ಅವ್ರಿಗೆ ಎಲ್ಲರೂ ಓಟ್ ಹಾಕ್ತಾರೆ ಸರ್. ಇದರಲ್ಲಿ ಯಾವುದೂ ಅನುಮಾನನೇ ಇಲ್ಲ. ಗೆಲ್ಲೋದು ಸತ್ಯಸಿದ್ಧ ಮಂಡ್ಯದಲ್ಲಿ. ಹಾಗಾದ್ರೆ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನೋ ಹಿಂಟಿದೆ ತಮಗೆ? ಖಂಡಿತ ಇದೆ ಸರ್, ಹಿಂಟಿದೆ, ಖಂಡಿತ ಹಿಂಟಿದೆ. ಎಲ್ಲ ಕಡೆನೂ ಇದೆ. ನಾನು ಎಲ್ಲ ಕಡೆನೂ ಹೋಗಿದೆ. ಕೇರ್ಪೇಟೆಗೆ ಹೋಗಿದೆ, ಮದ್ದೂರು, ಮಂಡ್ಯ, ಎಲ್ಲ ಕಡೆನೂ ಬರೀ ಕಾಂಗ್ರೆಸ್ಸು. ಕುಮಾರಸ್ವಾಮಿ ಮತ್ತೆ ಸ್ಟಾರ್ ಚಂದ್ರು ನಡುವಿನ ಈ ಹಣಾಹಣಿಯಲ್ಲಿ ಚಂದ್ರು ಗೆಲ್ತಾರೆ ಅನ್ನೋದು ಕೆಲವರ ಒಂದಿಷ್ಟು ಲೆಕ್ಕಾಚಾರ. ಹಾಗಾದ್ರೆ ಜನರಿಗೆ ಏನು ಹಿಂಟಿದೆ? ಎಷ್ಟು ಲಕ್ಷ ಮತಗಳ ಅಂತರದಿಂದ ಗೆಲ್ತಾರೆ ಅನ್ನುವ ಹಿಂಟ್ ಜನರಿಗಿದೆ ಅನ್ನೋದನ್ನ ಕೇಳೋಣ. ಹೇಳಿ ಸರ್. ಸರ್, ಈ ಬಾರಿ ನಮ್ಮ ಸ್ಟಾರ್ ಚಂದ್ರು ಅವರು ಕಾಂಗ್ರೆಸ್ ಅಭ್ಯರ್ಥಿ 1 ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಗೆದ್ದು ಬರ್ತಾರೆ. 1 ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಗೆದ್ದು ಬರ್ತಾರೆ. ಬಿಜೆಪಿ ಮತ್ತೆ JDS ಒಟ್ಟಾಗಿದೆ. ಈ ಓಟ್ಗಳೇನಾದ್ರೂ ಡ್ಯಾಮೇಜ್ ಆದ್ರೆ ಗೆಲುವಿನ ಅಂತರ ಅಷ್ಟೇ ಇರುತ್ತಾ, ಕಮ್ಮಿ ಆಗತ್ತಾ, ಡ್ಯಾಮೇಜ್ ಆಗುತ್ತಾ? ಸಂದೇಹನೇ ಇಲ್ಲ. ಯಾವುದೇ ಅಂತರಗಳಿದ್ರು ನಮ್ಮ ಕಾಂಗ್ರೆಸ್ನ ಅಭ್ಯರ್ಥಿ 1 ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಹಿಂದೆ ರೆಬಲ್ ಸ್ಟಾರ್ ಅಂಬರೀಷ್ ಅವರು ಏನು ದಾಖಲೆ ಮಾಡಿದ್ರು ಆ ಅಂತರದಲ್ಲಿ ಗೆದ್ದು ಬರ್ತಾರೆ. ಈಗ ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರಿಂದ? ಕುಮಾರಸ್ವಾಮಿ ಅವರಿಂದ ಜನ ಎಕ್ಸ್ಪೆಕ್ಟ್ ಮಾಡಿದ್ರು, ಏನು ಆಗಿಲ್ಲ. ಕುಮಾರಸ್ವಾಮಿ ಅವರು ಬರೀ ಸುಳ್ಳು ಹೇಳ್ಕೊಂಡು ಬಂದರೆ ವಿನಃ ನಮ್ಮ ಜಿಲ್ಲೆಗೆ ಅನ್ಯಾಯನೇ ಮಾಡ್ಕೊತಾ ಬಂದಿದ್ದಾರೆ. ಅವತ್ತು ಯಾವತ್ತೂ ಅವರು ಏನು ಕೂಡ ಕೊಟ್ಟಿಲ್ಲ. 7,000 ಕೋಟಿ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ, ಅದರ ಅಂಕಿಅಂಶನೇ ಕೊಡೋಕೆ ರೆಡಿ ಇಲ್ಲ ಅವರು. 2018ರಲ್ಲಿ ಏನು ಹೇಳಿದ್ರಿ ಅವರು? ಡಿಸಾಲ್ವ್ ಮಾಡ್ತೀನಿ, ನಾನು ಒಂದು ಪಕ್ಷ ಅಧಿಕಾರಕ್ಕೆ ಬರದೇ ಇದೆ ಅಂತ ಹೇಳಿದ್ರು. 37 ಸೀಟ್ ಬಂದು ಕಾಂಗ್ರೆಸ್ನವರು ಅವ್ರಿಗೆ ಅವಕಾಶ ಕೊಟ್ಟು ಮುಖ್ಯಮಂತ್ರಿ ಮಾಡಿದ್ರು. 2023ರಲ್ಲಿ ನಾನು ಒಂದೇ ಪಕ್ಷ ಅಧಿಕಾರಕ್ಕೆ ಬರದೇ ಇದ್ದರೆ ನನ್ನ ಪಕ್ಷ ಡಿಸಾಲ್ವ್ ಮಾಡ್ತೀನಿ ಅಂದರು. ಫಸ್ಟ್ ಆ ಮಾತಿಗೆ ನಡ್ಕೊಳಕ್ಕೆ ಹೇಳಿ. ಬೆಂಬಲವಿರಲಿ, ಆಶೀರ್ವಾದವಿರಲಿ, ಮತವನ್ನು ತುಂಬಿ ಕೊಡುವಂತಹ ಆಸೆ ಇರಲಿ, ಆಕಾಂಕ್ಷೆ ಇರಲಿ. ವಿಜಯಶಾಲಿಯಾಗಿ ಮತ್ತೆ ನಿಮ್ಮ ಅಂಗಳಕ್ಕೆ ಬರಲಿ ಶ್ರೀ ವೆಂಕಟರಮಣೇಗೌಡರು.